ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 25/1/25. मीठे बच्चे, चुस्त स्टूडेंट बन अच्छे मार्क्स से पास होने का पुरुषार्थ करो. ಬಾಬಾ ತಿಳಿಸ್ತಿದ್ದಾರೆ, ಬಹಳ ಆಕ್ಟಿವ್ ಆಗಿರುವ ಸ್ಟೂಡೆಂಟ್ ಆಗಿ ಒಳ್ಳೆ ಮಾರ್ಕ್ಸ್ ಇಂದ ಪಾಸ್ ಆಗುವ ಪುರುಷಾರ್ಥವನ್ನು ಮಾಡಿ. ಸುಸ್ತ ಸ್ಟೂಡೆಂಟ್ ನಹಿ ಬನ್ನ ಸುಸ್ತ ವ ಜಿನಿ ಸಾರಾ ದಿನ್ ಮಿತ್ರ ಸಂಬಂಧಿ ಯಾದ. ಸುಸ್ತಾಗಿರುವ ಸ್ಟೂಡೆಂಟ್ ಆಗ್ಬೇಕು. ಸುಸ್ತಾಗಿರೋರು ಅವರಾಗಿದ್ದಾರೆ, ಇಡೀ ದಿನ ಮಿತ್ರ ಸಂಬಂಧಿಗಳನ್ನ ನೆನಪು ಮಾಡ್ತಾ ಇರ್ತಾರೆ. ಇಂದಿನ ಪ್ರಶ್ನೆ, ಸಂಗಮ ಪರ್ ಸಬ್ಸೆ ತಕದೀರ್ವಾನ್ ಕಿಸ್ಕೋ ಕಹೆಂಗೆ. ಸಂಗಮದಲ್ಲಿ ಎಲ್ಲರಿಗಿಂತಲೂ ಅದೃಷ್ಟವಂತ ಅಂತ ಯಾರಿಗೆ ತಿಳಿಸಲಾಗತ್ತೆ? ಉತ್ತರ, जिन्होंने अपना तन मन धन सब सफल किया वो कर रहे हैं वो है तकदीरवान. ಯಾರು ತಮ್ಮ ತನು ಮನ ಧನ ಎಲ್ಲವನ್ನ ಸಫಲ ಮಾಡಿಸ್ತಿದ್ದಾರೆ ಅವರಾಗಿದ್ದಾರೆ ಅದೃಷ್ಟವಂತರು. कोई कोई तो बहुत मनहूस होते फिर समझाया जाता तकदीर में नहीं है. ಕೆಲವರಂತರೂ ಬಹಳ ಮನಹೂಸ್ ಆಗಿರ್ತಾರೆ, ಅಂದ್ರೆ ಕಂಜೂಸ್ ಆಗಿರ್ತಾರೆ, ಅವರ ಅದೃಷ್ಟದಲ್ಲೇ ಇರೋದಿಲ್ಲ. समझते नहीं बिना सामने खड़ा है कुछ तो कर ले. तकदीरवान बच्चे समझते बाप अभी सम्मुख आया है, हम अपना सब कुछ सफल कर ले. ವಿನಾಶ ಸಾನ್ನಿಧ್ಯದಲ್ಲಿ ಇದೆ, ಏನು ಅರ್ಥನೇ ಮಾಡ್ಕೊಳ್ಳೋದು. ಅದೃಷ್ಟವಂತ ಮಕ್ಕಳು ಅನ್ಕೊಂತಾರೆ ಬಾಬಾ ಈಗ ಸಮ್ಮುಖದಲ್ಲಿ ಬಂದಿದ್ದಾರೆ, ನಾವು ನಮ್ಮದನ್ನ ಎಲ್ಲವನ್ನ ಸಫಲ ಮಾಡೋಣ. हिम्मत रख अनेकों का भाग्य बनाने के निमित्त बन जाते हैं. ಧೈರ್ಯವನ್ನ ಇಟ್ಕೊಂಡು ಅನೇಕರ ಭಾಗ್ಯವನ್ನ ಮಾಡಿಸೋದಿಕ್ಕೆ ನಿಮಿತ್ತರಾಗ್ತಾರೆ. ಹಾಡಾಗಿದೆ, ತಕದೀರ್ ಜಗಾಕರ್ ಆಯಿ ಹೂ ದುನಿಯಾ ಬಸಾಕರ್ ಆಯಿ ಹೂ. ಅದೃಷ್ಟವನ್ನ ಬೆಳಗಿಸ್ಕೊಂಡು ಬಂದಿದ್ದೀನಿ, ಪ್ರಪಂಚವನ್ನ ವಿಸ್ತಾರ ಮಾಡಿಕೊಂಡು ಬಂದಿದ್ದೀನಿ. ಓಂ ಶಾಂತಿ. ये तो तुम बच्चे तकदीर बना रहे हो, गीता में कृष्ण का नाम डाल दिया और कहते भगवान मैं तुमको राजयोग सिखाता हूं. ಇಲ್ಲಂತೂ ತಾವು ಮಕ್ಕಳು ಅದೃಷ್ಟವನ್ನ ಮಾಡ್ಕೊಂತಿದ್ದೀರಿ. ಗೀತೆಯಲ್ಲಿ ಕೃಷ್ಣನ ಹೆಸರನ್ನ ಹಾಕಿದರೆ ಅಂತಾರೆ ಭಗವಂತನ ಮಹಾವಾಕ್ಯ, ನಾನು ನಿಮಗೆ ರಾಜಯೋಗವನ್ನ ಕಲಿಸ್ಕೊಡ್ತೀನಿ. ಆ ಶ್ರೀಕೃಷ್ಣ ಭಗವಾನ್ ತೋ ಹೈ ನಹಿ, ये कृष्ण तो एम ऑब्जेक्ट है. फिर शिव भगवान वाच की मैं तुमको राजा उनका राजा बनाऊंगा. ಈಗ ಶ್ರೀಕೃಷ್ಣನ ಭಗವಂತನ ಮಹಾವಾಕ್ಯ ಅಂತೂ ಅಲ್ಲ, ಶ್ರೀಕೃಷ್ಣ ಲಕ್ಷ್ಯ ಆಗಿದೆ. ನಂತರ ಶಿವ ಭಗವಂತನ ಮಹಾವಾಕ್ಯ, ನಾನು ನಿಮಗೆ ರಾಜನಿಗೂ ರಾಜನಾಗಿ ಮಾಡ್ತೀನಿ. तो पहले जरूर प्रिंस कृष्ण बनेंगे, बाकी श्री कृष्ण भगवान वाच तो है नहीं. ಮೊಟ್ಟ ಮೊದಲು ರಾಜಕುಮಾರ ಶ್ರೀಕೃಷ್ಣ ಆಗ್ತಾರೆ, ಬಾಕಿ ಕೃಷ್ಣ ಭಗವಾನ್ ವಾಚ್ ಅನ್ನೋದು ಇಲ್ಲವೇ ಇಲ್ಲ. कृष्ण तो तुम बच्चों की एम ऑब्जेक्ट है, ये पाठशाला है ना, भगवान पढ़ाते हैं, तुम सब प्रिंस प्रिंसेस बनते हो. ಶ್ರೀಕೃಷ್ಣ ಅಂತೂ ನಿಮ್ಮ ಮಕ್ಕಳ ಲಕ್ಷ್ಯ ಆಗಿದೆ, ಇದು ಪಾಠಶಾಲೆ ಅಲ್ವಾ. ಭಗವಂತ ಓದಿಸ್ತಿದರೆ ತಾವು ರಾಜಕುಮಾರ ರಾಜಕುಮಾರಿ ಆಗ್ತೀರಾ. बाबा कहते बहुत जन्मों के अंत में भी अंत में मैं इनमें प्रवेश कर ज्ञान सुनाता हूं, फिर सो कृष्ण बनाने के लिए. ತಂದೆ ತಿಳಿಸ್ತಿದ್ದಾರೆ, ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಈತನಲ್ಲಿ ಪ್ರವೇಶ ಆಗಿ ಜ್ಞಾನವನ್ನ ತಿಳಿಸ್ತೀನಿ, ಮತ್ತೆ ಶ್ರೀಕೃಷ್ಣನಾಗಿ ಮಾಡಕ್ಕೋಸ್ಕರ. इस पाठशाला का टीचर शिव बाबा है, श्री कृष्ण नहीं. शिव बाबा ही दैवी धर्म की स्थापना करते हैं. ಈ ಪಾಠಶಾಲೆಯ ಟೀಚರ್ ಶಿವ ಬಾಬಾ ಆಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. ಶಿವ ಬಾಬಾ ದೈವಿ ಧರ್ಮದ ಸ್ಥಾಪನೆಯನ್ನ ಮಾಡ್ತಿದ್ದಾರೆ. तुम बच्चे कहते हो हम आए हैं तकदीरवान बनाने. आत्मा जानती है हम परम पिता परमात्मा से अब तकदीर बनाने आए हैं. ತಾವು ಮಕ್ಕಳು ಅಂತೀರಾ, ನಾವು ಬಂದಿದ್ದೀವಿ ಅದೃಷ್ಟವನ್ನ ಮಾಡ್ಕೊಳ್ಳೋದಕ್ಕೆ. ಆತ್ಮಕ್ಕೆ ಗೊತ್ತಿದೆ ನಾನು ಪರಂಪಿತ ಪರಮಾತ್ಮನಿಂದ
ಈಗ ಅದೃಷ್ಟವನ್ನ ಮಾಡ್ಕೊಂತಾ ಇದ್ದೀನಿ. ಯೇ ಹೇ ಪ್ರಿನ್ಸ್ ಪ್ರಿನ್ಸ್ ಏಜ್ ಬನ್ನೆ ಕಿ ತಕದೀರ್ ರಾಜಯೋಗ ಏನು. ಇದಾಗಿದೆ ರಾಜಕುಮಾರ ರಾಜಕುಮಾರಿಯಾಗುವ ಅದೃಷ್ಟ, ರಾಜಯೋಗ ಅಲ್ವಾ. शिव बाबा द्वारा पहले पहले स्वर्ग के 2 पत्ते राधे कृष्ण निकलते. ये जो चित्र बनाया ये ठीक है, समझाने के लिए अच्छा है. ಶಿವ ಬಾಬೂರ್ ಮುಖಾಂತರ ಮೊಟ್ಟ ಮೊದಲು ಸ್ವರ್ಗದ 2 ಎಲೆಗಳು ರಾಧಾ ಕೃಷ್ಣರು ಹೊರಬರ್ತಾರೆ. ಈ ಚಿತ್ರ ತುಂಬಾ ಚೆನ್ನಾಗಿ ಮಾಡಲಾಗಿದೆ, ಸರಿಯಾಗಿದೆ, ಇತರರಿಗೆ ಬಹಳ ಚೆನ್ನಾಗಿ ತಿಳಿಸಬಹುದಾಗಿದೆ. गीता के ज्ञान से ही तकदीर बनती है, तकदीर जगती थी सो फिर फुट गई. ಗೀತೆಯ ಜ್ಞಾನದಿಂದಲೇ ಅದೃಷ್ಟ ತಯಾರಾಗುತ್ತೆ. ಅದೃಷ್ಟ ಬೆಳಕಿತ್ತು, ಈಗ ಮತ್ತೆ ಅದು ಒಡೆದೋಗಿದೆ. बहुत जन्मों के अंत में मैं एकदम तमो प्रधान बेगर बन गया हूं, अब फिर प्रिंस बनना है. ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಏಕ್ದಮ್ ತಮೋ ಪ್ರಧಾನ ಸಾಧಾರಣ ಆಗ್ಬಿಟ್ಟಿದೆ, ಬಡವನಾಗ್ಬಿಟ್ಟಿದ್ದೀನಿ, ಈಗ ಮತ್ತೆ ರಾಜಕುಮಾರ ಆಗ್ಬೇಕಲ್ಲ. पहले तो जरूर राधा कृष्ण ही बनेंगे, फिर इन्हों की राजधानी चलती, सिर्फ एक तो नहीं होगा ना. ಮೊಟ್ಟ ಮೊದಲು ರಾಧಾ ಕೃಷ್ಣರೇ ಆಗ್ತಾರೆ, ನಂತರ ಅವರ ರಾಜಧಾನಿನೂ ನೆಗೆಯುತ್ತೆ, ಒಬ್ಬರಂತೂ ಇರೋದಿಲ್ವಲ್ಲ. स्वयंवर बाद राधा कृष्ण सो फिर लक्ष्मी नारायण बनते, नारायण से प्रिंस व नारायण बनना एक ही बात है ना. ಸ್ವಯಂವರದ ನಂತರ ರಾಧಾ ಕೃಷ್ಣರೇ, ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ನರನಿಂದ ರಾಜಕುಮಾರ ಅಥವಾ ನಾರಾಯಣ ಒಂದೇ ಮಾತಲ್ಲ. तुम बच्चे जानते हो ये लक्ष्मी नारायण स्वर्ग के मालिक थे, जरूर संगम पर ही स्थापन हुई होंगी, इसलिए संगम को पुरुषोत्तम युग कहा जाए. ಮಕ್ಕಳಿಗೆ ಅರಿವಾಗಿದೆ, ಲಕ್ಷ್ಮೀ ನಾರಾಯಣ ಸ್ವರ್ಗದ ಮಾಲೀಕರಾಗಿದ್ದರು, ಖಂಡಿತವಾಗಿ ಸಂಗಮದಲ್ಲಿ ಸ್ಥಾಪನೆಯಾಗಿತ್ತು, ಅದಕ್ಕೋಸ್ಕರ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಅಂತೀವಿ. आदि सनातन देवी देवता धर्म की स्थापना होती, बाकी और धर्म विनाश हो जाएगा. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ, ಮಿಕ್ಕಿದ್ದೆಲ್ಲ ಸರ್ವ ಧರ್ಮಗಳು ವಿನಾಶ ಆಗುತ್ತೆ. सतयुग में बरोबर एक ही धर्म था, वो हिस्ट्री जोग्राफी जरूर फिर से रिपीट हो. ಸತ್ಯುಗದಲ್ಲಿ ಒಂದೇ ಒಂದು ಧರ್ಮ ಇತ್ತು, ಚರಿತ್ರೆ ಭೂಗೋಳ ಪುನರಾವರ್ತನೆ ಅಂತೂ ಆಗಲೇಬೇಕಲ್ಲ. फिर से स्वर्ग की स्थापना होंगी जिसमें लक्ष्मी नारायण का राज्य था, परिस्थान था, अभी तो कब्रिस्तान है. ಈಗ ಮತ್ತೆ ಸ್ವರ್ಗದ ಸ್ಥಾಪನೆ ಆಗಬೇಕು, ಅದರಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ಪರಿಸ್ಥಾನ್ ಸ್ವರ್ಗ ಇತ್ತು, ಈಗಂತೂ ಸ್ಮಶಾನ ಆಗಿದೆ. सब काम चिता पर बैठ भस्मीभूत हो जाएंगे, सत्युग में तुम महल आदि बनेंगे. ಎಲ್ಲರೂ ಕಾಮಚಿತೆಯ ಮೇಲೆ ಕುತ್ಕೊಂಡು ಭಸ್ಮೀಭೂತರಾಗ್ತಾರೆ, ಸತ್ಯುಗದಲ್ಲಿ ತಾವು ಮಹಲಿನಲ್ಲಿ ಇರ್ತೀರಲ್ಲ. ऐसे नहीं नीचे से कोई सोने की द्वारिका व लंका निकल आएंगी, द्वारिका हो सकती है लंका तो नहीं होगी. ಆ ರೀತಿ ಎಲ್ಲ ಕೆಳಗಡೆ ಸಾಗರದಿಂದ ದ್ವಾರಕ ಅಥವಾ ಲಂಕೆ ಹೊರಬರುತ್ತೆ ಅಂತ. ದ್ವಾರಕ ಇರಬಹುದು, ಆದರೆ ಲಂಕೆ ಅಂತೂ ಇರೋದಿಲ್ಲ. गोल्डन एज कहा जाता राम राज को, सच्चा सोना जो था तो वो सब लूट गया ना. ಗೋಲ್ಡನ್ ಏಜ್ ಅಂತ ರಾಮರಾಜ್ಯಕ್ಕೆ ತಿಳಿಸಲಾಗುತ್ತೆ, ಸತ್ಯವಾದ ಚಿನ್ನ ಏನಿತ್ತು ಅದೆಲ್ಲ ಲೂಟಿ ಮಾಡ್ಕೊಂಡು ಹೋದ್ರಲ್ಲ. तुम समझते हो ಭಾರತ್ ಕಿತನಾ ಧನ್ವಾನ್ ತಾ, ಅಭಿ ತೋ ಕಂಗಾಲ್ ಹೈ. ತಾವಂತೀರಾ ನಮ್ಮ ಭಾರತ ಎಷ್ಟು ಧನವಂತ ಆಗಿತ್ತು, ಇವತ್ತು ಅನಾಥ ಆಗ್ಬಿಟ್ಟಿದೆ. कंगाल अक्षर लिखना कोई बुरी बात नहीं, तुम समझा सकते हो सतयुग में एक ही धर्म था. ಈಗ ಎಷ್ಟು ಭಾರತ ಕೆಳಗಡೆ ಇಳಿದಿದೆ, ಅದಕ್ಕೆ ಬಾಬುವರು ಕಂಗಾಲ್ ಅಂತಿದ್ದಾರೆ, ಅಂದರೆ ಬಡತನದಲ್ಲಿ ಬಂದಿದೆ. ಈ ಅಕ್ಷರ ಬರೆಯುವುದೇನು ತಪ್ಪಲ್ಲ, ತಿಳಿಸಲಾಗತ್ತೆ, ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು.
वहां और कोई धर्म हो नहीं सकता. कई कहते ये कैसे हो सकता, क्या सिर्फ देवताಯೇ रहेंगे. ಅಲ್ಲಿ ಮತ್ಯಾವ ಧರ್ಮನೂ ಇರೋದಿಲ್ಲ. ಕೆಲವರು ಕೇಳ್ತಾರೆ ಇದು ಯಾವ ರೀತಿ ಆಗಕ್ ಸಾಧ್ಯ, ಅಲ್ಲಿ ಒಂದು ದೇವತಾ ಧರ್ಮನೇ ಇರುತ್ತಾ. अनेक मत मतांतर है, एक ना मिले दूसरे से. कितना वंडर है ना, कितने एक्टर्स है. ಅನೇಕ ಮತ ಮತಾಂತರಗಳು, ಒಬ್ಬರದು ಇನ್ನೊಬ್ಬರ ಜೊತೆ ಮಿಲನ ಆಗೋದಿಲ್ಲ. ಎಷ್ಟು ವಂಡರ್ ಅಲ್ಲ, ಎಷ್ಟೊಂದು ಪಾತ್ರಧಾರಿಗಳಿದಾರಲ್ಲ. अभी स्वर्ग की स्थापना हो रही है, हम स्वर्गवासी बनते, ये याद रहे तो सदा हर्षित रहेंगे. ಈಗ ಸ್ವರ್ಗದ ಸ್ಥಾಪನೆ ಆಗ್ತಿದೆ, ನಾವು ಸ್ವರ್ಗವಾಸಿಗಳಾಗ್ತೀವಿ. ಇಷ್ಟು ನೆನಪಿದ್ರೂ ಸಹ ಸದಾ ಹರ್ಷಿತರಾಗಿ ಇರ್ತೀವಿ. तुम बच्चों को बहुत खुशी होनी चाहिए. तुम्हारे एम ऑब्जेक्ट तो ऊंची है ना. ತಾವು ಮಕ್ಕಳು ಬಹಳ ಖುಷಿಯಾಗಿರ್ಬೇಕು. ತಮ್ಮ ಲಕ್ಷ್ಯನೇ ಬಹಳ ಉನ್ನತ ಆಗಿದೆ ಅಲ್ಲ. आप मनुष्य से देवता स्वर्गवासी बनते, ये भी तुम ब्राह्मण ही जानते हो कि स्वर्ग की स्थापना हो रही है. ನಾವು ಮನುಷ್ಯರಿಂದ ದೇವತೆ ಸ್ವರ್ಗವಾಸಿ ಆಗ್ತೀವಿ. ಇದು ಸಹ ತಾವು ಬ್ರಾಹ್ಮಣರೇ ಅರ್ಥ ಮಾಡ್ಕೊಂಡಿದ್ದೀರಾ, ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ये भी सदैव याद रखना चाहिए, परंतु माया गड़ी गड़ी बुलाದೆ. ಇದಂತೂ ಸದಾ ನೆನಪಿಟ್ಕೊಳ್ಳಿ, ಆದರೆ ಮಾಯೆ ಗಡಿ ಗಡಿ ಮರೆಯುವ ರೀತಿ ಮಾಡುತ್ತೆ. तकदीर में नहीं है तो सुधरते नहीं, झूठ बोलने की आदत आधा कलब से पड़ी हुई, वो निकलती नहीं. ಅದೃಷ್ಟದಲ್ಲಿ ಇಲ್ಲ ಅಂದರೆ ಸುಧಾರಣೆ ಆಗೋದಿಲ್ಲ. ಸುಳ್ಳು ಹೇಳುವ ಅಭ್ಯಾಸ ಅರ್ಧ ಕಲ್ಪದಿಂದ ಇದೆ, ಅದು ಹೊರ ಹೋಗೋದೇ ಇಲ್ಲ. झूठ को भी खजाना समझ रखे हैं, छोड़ते नहीं तो समझाया जाता, इनकी तकदीर में ऐसी. ಸುಳ್ಳನ್ನು ಒಂದು ಖಜಾನೆ ಅಂತ ತಿಳ್ಕೊಂಡು ಕೂತಿದ್ದಾರೆ, ಬಿಡೋದೇ ಇಲ್ಲ. ತಿಳಿಸಲಾಗತ್ತೆ ಇವರ ಅದೃಷ್ಟನೇ ಈ ರೀತಿ ಇದೆ. बाप को याद नहीं करते, याद भी तब रहे जब पूरा ममत्व निकल जाए. ತಂದೆಯನ್ನು ನೆನಪು ಮಾಡೋದಿಲ್ಲ, ನೆನಪು ಆವಾಗಿರಕ್ ಸಾಧ್ಯ ಯಾವಾಗ ಪೂರ್ತಿ ಮಮತ್ವ ಹೊಟ್ಟೋಗತ್ತೆ. सारी दुनिया से वैराग्य, मित्र संबंधियों आदि को देखते हुए जैसे देखते नहीं. ಇಡೀ ಪ್ರಪಂಚದ ಜೊತೆ ವೈರಾಗ್ಯ, ಮಿತ್ರ ಸಂಬಂಧಿಗಳನ್ನ ನೋಡ್ತಿದ್ರು ನೋಡದೇ ಇರಬೇಕು. जानते हैं ये सब नरकवासी कब्रस्तानी है, ये सब खत्म हो जाना. ಗೊತ್ತಿದೆ ಅಲ್ಲ, ಇವರೆಲ್ಲ ನರಕವಾಸಿಗಳು, ಸ್ಮಶಾನ ನಿವಾಸಿಗಳಾಗಿದ್ದರೆ ಇದೆಲ್ಲ ಸಮಾಪ್ತಿ ಆಗಲೇಬೇಕು. अब हमको वापस घर जाना है, इसलिए सुखधाम शांतिधाम को याद करते हैं. ಈಗಂತೂ ನಾವು ವಾಪಸ್ಸು ಮನೆಗೆ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಸುಖಧಾಮ ಶಾಂತಿಧಾಮವನ್ನ ನೆನಪು ಮಾಡ್ತಾ ಇರಬೇಕು. हम कल स्वर्गवासी थे, राज्य करते थे, वो गवा दिया, फिर हम राज्य लेते हैं. ನಿನ್ನೆ ನಾವು ಸ್ವರ್ಗವಾಸಿ ಆಗಿದ್ವಿ, ರಾಜ್ಯ ಮಾಡ್ತಿದ್ವಿ. ಇಂದು ಕಳ್ಕೊಂಡ್ವಿ, ಮತ್ತೆ ನಾವೇ ರಾಜ್ಯವನ್ನ ಪಡಿತೀವಿ. बच्चे समझते भक्ति मार्ग में कितना माथा टेका, पैसा बर्बाद करना होता, चिल्लाते ही रहे, मिलता कुछ भी नहीं. ಮಕ್ಕಳಿಗೆ ಅರಿವಾಗಿರ್ಬೋದು, ಭಕ್ತಿ ಮಾರ್ಗದಲ್ಲಿ ಎಷ್ಟು ತಲೆ ಬಗ್ಗಿಸ್ತಾ ಬಂದ್ವಿ, ಹಣ ಕಳ್ಕೊಂತಾ ಬಂದ್ವಿ, ಕಿರ್ಚುತ್ತಾ ಬಂದ್ವಿ, ಏನು ಸಿಕ್ಕಿಲ್ಲ. आत्मा पुकारती है, बाबा आओ सुखधाम ले चलो, तो सो भी जब अंत में बहुत दुख होता तब याद करते हैं. ಆತ್ಮ ಕರೀತಾ ಇರುತ್ತೆ, ಬಾಬಾ ಬನ್ನಿ ಸುಖಧಾಮದ ಕಡೆ ಕರ್ಕೊಂಡು ಹೋಗಿ ಅಂತ. ಆದರೆ ಅಂತ್ಯದಲ್ಲಿ ಬಹಳಷ್ಟು ದುಃಖ ಆದಾಗ ನೆನಪು ಮಾಡ್ತೀರಾ. तुम देखते हो अभी ये पुरानी दुनिया खत्म होनी है, अभी हमारा ये अंतिम जन्म है, इसमें हमको सारा नॉलेज मिलता, नॉलेज पूरी धारण करनी है. ತಾವು ನೋಡ್ತೀರಾ, ಹಳೆ ಪ್ರಪಂಚ ಅಂತೂ ಸಮಾಪ್ತಿ ಆಗಲೇಬೇಕಾಗಿ. ಈಗ ನಮ್ಮ ಅಂತಿಮ ಜನ್ಮ ಆಗಿದೆ, ಇದರಲ್ಲಿ ಇಡೀ ಜ್ಞಾನ ತುಂಬಿದೆ.
ಜ್ಞಾನ ಪೂರ್ತಿ ಧಾರಣೆಯನ್ನ ಮಾಡಬೇಕು. अर्थक्वेक आदि अचानक होती है. हिंदुस्तान पाकिस्तान के पार्टीशन में कितने मरे होंगे. ಅರ್ಥಕ್ವೇಕ್ ಇವೆಲ್ಲನೂ ಅಚಾನಕ್ ನಡೀತಾ ಇರುತ್ತೆ. ಹಿಂದೂಸ್ತಾನ್ ಪಾಕಿಸ್ತಾನ್ ಪಾರ್ಟಿಷನ್ ನಲ್ಲಿ ಎಷ್ಟು ಜನ ಸತ್ರಲ್ಲ. तो बच्चों को शुरू से लेकर अंत तक सब मालूम पड़ा. बाकी जो रहा हुआ होगा वो भी मालूम पड़ जाएगा. ತಮ್ಮ ಮಕ್ಕಳಿಗೆ ಆರಂಭದಿಂದ ಅಂತ್ಯದವರೆಗೂ ಎಲ್ಲ ಗೊತ್ತಾಗಿರ್ಬೋದು. ಮಿಕ್ಕಿದ್ದೇನು ಅಲ್ಪ ಸ್ವಲ್ಪ ಇದೆ ಅದು ಸಹ ಎಲ್ಲ ಗೊತ್ತಾಗ್ಬಿಡತ್ತೆ. सिर्फ एक सोमनाथ का मंदिर सोने का नहीं होगा और भी बहुतों के महल मंदिर आदि होंगे सोने के. ಒಂದು ಸೋಮನಾಥ ಮಂದಿರನೇ ಇರಲಿಲ್ಲ, ಅನೇಕ ಮಂದಿರಗಳು ಮಹಲ್ ಎಲ್ಲನೂ ಚಿನ್ನದ್ದೇ ಇತ್ತು. फिर क्या होता है, कहाँ गुम हो जाते, क्या अर्थक्वेक में ऐसे अंदर चले जाते जो निकल नहीं सकते, अंदर सड़ जाते, क्या होता. ಅದೆಲ್ಲ ಏನಾಯ್ತು, ಎಲ್ಲಿ ಮರೆ ಆಯ್ತು. ಅರ್ಥಕ್ವೇಕ್ ಅಲ್ಲಿ ಆ ರೀತಿ ಒಳಗಡೆ ಹೋಗ್ಬಿಡತ್ತೆ, ಅದನ್ನ ತೆಗಿಯಕ್ಕೆ ಆಗಲ್ಲ, ಎಲ್ಲನೂ ಕೊಳತೋಗ್ಬಿಡತ್ತೆ. ಇನ್ನೇನಾಗತ್ತೆ. आगे चल तुमको पता पड़ जाएगा. कहते हैं सोने की द्वारिका चली गई. अभी तुम कहेंगे ड्रामा में वो नीचे चली गई, फिर चक्कर फिरेगा तो ऊपर आएगा. ಇನ್ನು ಮುಂದೆ ಹೋಗ್ತಾ ತಮಗೆಲ್ಲ ಗೊತ್ತಾಗತ್ತೆ. ಅಂತಾರಲ್ಲ, ಚಿನ್ನದ ದ್ವಾರಿಕಾ ಒಳಗಡೆ ಹೋಯಿತು ಅಂತ. ಈಗ ಮಕ್ಕಳ ಅಂತಾರೆ ಡ್ರಾಮಾ ಕೆಳಗಡೆ ಹೋಗಿದೆ, ಮತ್ತೆ ಚಕ್ರ ತಿರುಗದಾಗ ಮೇಲೆ ಬರುತ್ತೆ. सोवे फिर से बनानी होंगी. ये चक्र बुद्धि में सिमरन करते बड़ी खुशी में रहनी चाहिए. ಮತ್ತೆ ಅವೆಲ್ಲ ತಯಾರು ಮಾಡಲೇಬೇಕು. ಚಕ್ರ ಬುದ್ಧಿಯಲ್ಲಿ ಸ್ಮೃತಿ ಮಾಡ್ತಾ ಇದ್ದಾಗ ಬಹಳಷ್ಟು ಖುಷಿ ಆಗ್ತಾ ಇರುತ್ತೆ. ये चित्र तो पॉकेट में रख देना चाहिए. ये बैच बहुत सर्विस लायक है ना. ಈ ಚಿತ್ರವನ್ನ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಈ ಬ್ಯಾಜ್ ಬಹಳಷ್ಟು ಸೇವೆಗೆ ಲಾಯಕ್ ಆಗಿದೆ. परंतु इतनी सर्विस कोई करते नहीं. तुम बच्चे ट्रेन में भी बहुत सर्विस कर सकते हो, परंतु कोई भी कभी समाचार लिखते नहीं कि ट्रेन में क्या सर्विस हुई. ಆದರೆ ನೀವು ಅಷ್ಟೊಂದು ಸೇವೆ ಮಾಡಲ್ಲ. ಮಕ್ಕಳು ಟ್ರೈನ್ ಅಲ್ಲಿ ಬಹಳಷ್ಟು ಸೇವೆ ಮಾಡಬಹುದು, ಆದರೆ ಈ ರೀತಿ ಸಮಾಚಾರ ಬರೆಯೋದೇ ಇಲ್ಲ. ತಾವು ಟ್ರೈನ್ ಅಲ್ಲಿ ಏನು ಸೇವೆ ಮಾಡಿದ್ರಿ. थर्ड क्लास में भी सेवा हो सकती. जिन्होंने कल्प पहले समझा जो मनुष्य से देवता बने वही समझे. ಥರ್ಡ್ ಕ್ಲಾಸ್ ಬೋಗಿಯಲ್ಲೂ ಸೇವೆ ಆಗುತ್ತೆ. ಯಾರು ಕಲ್ಪದ ಹಿಂದೆ ತಿಳ್ಕೊಂಡಿದ್ರು ಅವರೇ ಮನುಷ್ಯನಿಂದ ದೇವತೆ ಆಗ್ತಾರೆ, ಅವರೇ ಅರ್ಥ ಮಾಡ್ಕೊಳ್ತಾರೆ. मनुष्य से देवता गाया जाता, ऐसे नहीं कहेंगे मनुष्य से क्रिश्चियन व मनुष्य से सिख नहीं. मनुष्य से देवता बनते अर्थात आदि सनातन देवी देवता धर्म की स्थापना हुई. ಮನುಷ್ಯನಿಂದ ದೇವತೆ ಅಂತ ಗಾಯನ ಮಾಡಲಾಗುತ್ತೆ. ಆ ರೀತಿ ಎಂದು ಹೇಳೋದಿಲ್ಲ ಮನುಷ್ಯನಿಂದ ಕ್ರಿಶ್ಚಿಯನ್ ಅಥವಾ ಮನುಷ್ಯನಿಂದ ಸಿಖ್ ಆದ್ರು ಅಂತ ಇಲ್ಲ. ಮನುಷ್ಯರಿಂದ ದೇವತೆ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗಿತ್ತು. बाकी सब अपने अपने धर्म में चले गए. जाड़ में दिखाया जाता फलाने फलाने धर्म, फिर कब स्थापन होंगे. ಬಾಕಿ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೊರಟೋಗ್ತಾರೆ. ವೃಕ್ಷದಲ್ಲಿ ತೋರಿಸಲಾಗತ್ತೆ ಈ ಧರ್ಮದವರು ಯಾವ ಯಾವ ಸಮಯದಲ್ಲಿ ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. देवताएं हिंदू बन गए, देवता से फिर और धर्म में कन्वर्ट हो गए. ದೇವತೆಗಳೇ ಹಿಂದೂಗಳಾಗ್ಬಿಟ್ರು. ಹಿಂದೂಗಳಿಂದ ನಂತರ ಅನೇಕ ಧರ್ಮದಲ್ಲಿ ಕನ್ವರ್ಟ್ ಅಂದ್ರೆ ಪರಿವರ್ತನೆ ಆಗ್ತಾರೆ. वो भी बहुत निकलेंगे जो अपने श्रेष्ठ धर्म कर्म को छोड़ दूसरे धर्म में जाकर पड़े हैं, वो निकल आए. ಅವರು ಸಹ ಹೊರಬರ್ತಾರೆ. ಯಾರು ತಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನ ಬಿಟ್ಟು ಅನ್ಯ ಧರ್ಮದಲ್ಲಿ ಹೋಗಿದರೆ ಅವರು ಹೊರಬರ್ತಾರೆ. पीछे थोड़ा समझेंगे प्रजा में आ जाएंगे. देवी देवता धर्म में सब थोड़े ही आए.
ಅಂತ್ಯದಲ್ಲಿ ಸ್ವಲ್ಪ ತಿಳ್ಕೊಂತಾರೆ, ಪ್ರಜೆಗಳಲ್ಲಿ ಬರ್ತಾರೆ. ದೇವಿ ದೇವತಾ ಧರ್ಮದಲ್ಲಿ ಎಲ್ಲರೂ ಬರ್ತಾರೇನು? सब अपने अपने सेक्शन में चले जाएंगे, तुम्हारी बुद्धि में सब बातें. ಎಲ್ಲರೂ ತಮ್ಮ ತಮ್ಮ ಸೆಕ್ಷನ್ ಅಲ್ಲಿ ಹೊರಟೋಗ್ತಾರೆ. ಇದೆಲ್ಲ ತಮ್ಮ ಬುದ್ಧಿಯಲ್ಲಿ ಮಾತುಗಳಿದೆ ಅಲ್ಲ. दुनिया में क्या क्या करते रहते, अनाज के लिए कितना प्रबंध रखते, बड़ी बड़ी मशीन लगाते हैं, होता कुछ भी नहीं. ಪ್ರಪಂಚದಲ್ಲಿ ಏನೆಲ್ಲ ಮಾಡ್ತಿರ್ತಾರೆ, ದವಸ ಧಾನ್ಯಗಳಿಗೋಸ್ಕರ ಎಷ್ಟೆಲ್ಲ ಪ್ರಬಂಧವನ್ನ ಮಾಡ್ತಾರೆ. ದೊಡ್ಡ ದೊಡ್ಡ ಮಿಷಿನ್ಸ್ ಅನ್ನ ಇಡ್ತಾರೆ, ಆದ್ರೆ ಏನು ಆಗೋದಿಲ್ಲ. सृष्टि को तमो प्रधान बनना है, सीढ़ी नीचे उतरना ही है, ड्रामा में जो नूंद है वो होता रहता. ಸೃಷ್ಟಿ ಅಂತೂ ತಮೋ ಪ್ರಧಾನ ಆಗಲೇಬೇಕು, ಮೆಟ್ಲು ಇಳಿತಾ ಬರಬೇಕಾಗಿದೆ. ಡ್ರಾಮಾದಲ್ಲಿ ಏನ್ ಫಿಕ್ಸ್ ಇದೆ ಅದೆಲ್ಲ ನಡಿಬೇಕಾಗಿದೆ. फिर नई दुनिया की स्थापना होनी है. साइंस जो अभी सीख रहे हैं, थोड़े वर्ष में बहुत होशियार हो जाएंगे. ಮತ್ತೆ ಹೊಸ ಪ್ರಪಂಚದ ಸ್ಥಾಪನೆಯೂ ನಡಿಬೇಕಾಗಿದೆ. ಸೈನ್ಸ್ ಏನು ಕಲಿತಾ ಇದ್ದಾರೆ, ಸ್ವಲ್ಪ ವರ್ಷದಲ್ಲೇ ಬಹಳ ತೀಕ್ಷ್ಣರಾಗ್ಬಿಡ್ತಾರೆ. जिससे फिर वहां बहुत अच्छी अच्छी चीजें बनेगी, ये साइंस वहां सुख देने वाली होंगी. ಇದರಿಂದ ಅಲ್ಲಿ ಬಹಳ ಒಳ್ಳೊಳ್ಳೆ ವಸ್ತುಗಳನ್ನ ತಯಾರು ಮಾಡ್ತಾರೆ. ಈ ಸೈನ್ಸ್ ಅಲ್ಲಿ ಬಹಳ ಸುಖವನ್ನ ನೀಡುತ್ತೆ. यहाँ सुख तो थोड़ा है, बहुत दुख है. ಈ ಸೈನ್ಸ್ ಕೋ ನಿಕಲ್ನೆ ಕಿತನೆ ವರ್ಷ ಹುआ. ಇಲ್ಲೇ ಸುಖ ಕಡಿಮೆ, ದುಃಖನೇ ಬಹಳ ಎಷ್ಟಿದೆ. ಈ ಸೈನ್ಸು ಸಹ ಹೊರ ಬಂದು ಎಷ್ಟು ವರ್ಷಗಳಾಗಿರ್ಬೋದು. आगे तो ये बिजली गैस आदि कुछ भी नहीं. अभी तो देखो क्या हो गया. ಮೊದಲಂತೂ ಈ ಲೈಟ್ ಗ್ಯಾಸ್ ಏನು ಇರಲಿಲ್ಲ, ಇವಾಗ ನೋಡಿ ಏನೇನೋ ಆಗೋಗ್ಬಿಟ್ಟಿದೆ ಅಲ್ಲ. वहां तो फिर सीखते सिखाते चलेंगे, जल्दी जल्दी काम होता जाएगा. ಅಲ್ಲಿ ಕಲಿತಾ ಕಲಿಸ್ತಾ ಹೋಗ್ತಾ ಇರ್ತಾರೆ, ಬೇಗ ಬೇಗ ಕೆಲಸಗಳು ನಡೀತಾ ಹೋಗುತ್ತೆ. यहाँ भी देखो मकान कैसे बनते, सब कुछ रेडी रहता है ना. कितना मंजिल बनाते, वहां ऐसे नहीं होता. ಇಲ್ಲಿ ಮನೆಗಳನ್ನ ನೋಡಿ ಯಾವ ರೀತಿ ಮಾಡ್ತಾರೆ, ಎಲ್ಲನೂ ರೆಡಿ ಇರುತ್ತೆ. ಎಷ್ಟು ದೊಡ್ಡ ಅಂತಸ್ತನ್ನ ಮಾಡ್ತಾರೆ, ಅಲ್ಲಿ ಈ ರೀತಿ ಇರೋದಿಲ್ಲ. वहां तो सबको अपनी अपनी कहते होंगे, टैक्स आदि कुछ भी नहीं पड़ता है. वहां तो अथाह धन होता. ಅಲ್ಲಂತೂ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ತೋಟಗಳು, ಹೊಲ ಗದ್ದೆ ಎಲ್ಲ ಇರುತ್ತೆ. ಟ್ಯಾಕ್ಸ್ ಏನು ಬೀಳೋದಿಲ್ಲ, ಬೇಕಾದಷ್ಟು ಧನ ಇರುತ್ತೆ. जमीन में ढेर होती, नदियां तो सब होंगी, बाकी नाले नहीं होंगे जो बाद में खोदते जाते. ಬಾಕಿ ಜಮೀನಂತೂ ಬಹಳಷ್ಟು ಇರುತ್ತೆ, ನದಿಗಳೆಲ್ಲ ಇರುತ್ತೆ, ಬಾಕಿ ಕೊಳಚೆ ಮೋರಿಗಳು ನಂತರ ಅಗಿತಾ ಹೋಗ್ತಾರೆ. बच्चों को अंदर में कितनी खुशी रहनी चाहिए. हमको डबल इंजन मिली है, पहाड़ पर ट्रेन को डबल इंजन मिलता है ना. ಮಕ್ಕಳಿಗೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಆಗಬೇಕು, ಯಾಕೆಂದರೆ ನಮಗೆ ಡಬಲ್ ಇಂಜಿನ್ ಸಿಕ್ಕಿದೆ ಅಲ್ಲ. ಬೆಟ್ಟದ ಮೇಲೆ ಹತ್ತುವಾಗ ಡಬಲ್ ಇಂಜಿನ್ ಸಿಗತ್ತಲ್ಲ. तुम बच्चे भी अंगुली देते हो ना, तुम हो कितने तोड़े. ತಾವು ಮಕ್ಕಳು ಬೆರಳನ್ನ ಕೊಡ್ತೀರಲ್ಲ, ತಾವು ಬಹಳ ಕಡಿಮೆ ಇದ್ದೀರಾ. तुम्हारी महिमा भी गाई हुई है, तुम जानते हो हम खुदाई खिदमतगार है. ತಮ್ಮ ಮಹಿಮೆಯ ಗಾಯನನೂ ಇದೆ, ತಮಗೆ ಗೊತ್ತಿದೆ ನಾವು ಭಗವಂತನ ಸೇವಕರಾಗಿದ್ದೀವಿ. ಶ್ರೀಮತ್ ಪರ್ ಖಿದಮತ್ ಕರ್ ರಹೇ ಹೈ, ಬಾಬಾ ಬಿ ಖಿದಮತ್ ಕರ್ನೆ ಆಯೆ. ಶ್ರೀಮತದಂತೆ ಸೇವೆ ಮಾಡ್ತಾ ಇದ್ದೀವಿ, ಬಾಬೋರು ಸಹ ಸೇವೆ ಮಾಡಕ್ಕೆ ಬಂದಿದ್ದಾರೆ. एक धर्म की स्थापना अनेक धर्म का विनाश करा देते, थोड़ा आगे चल देखेंगे बहुत हंगामे होंगे. ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮದ ವಿನಾಶವನ್ನ ಮಾಡಿಸ್ತಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಕಾಣಿಸುತ್ತೆ ಬಹಳಷ್ಟು ಜಗಳ ಕಲಹ ಎಲ್ಲನೂ ನಡೆಯುತ್ತೆ. अभी भी डर रहे हैं, कहा लड़कर बॉम्ब्स ना चला दे. चिंगारी तो बहुत लगती रहती है ना.
ಈಗನೂ ಸಹ ಭಯ ಪಡ್ತಾರೆ. ಎಲ್ಲಾದರೂ ಜಗಳ ಆಗಿ ಬಾಂಬ್ಸ್ ಹಾಕೋದು ಬೇಡ, ಬೆಂಕಿ ಅಂತೂ ಬಹಳಷ್ಟು ಹತ್ಕೊಂತಾ ಇರುತ್ತೆ. गड़े गड़े आपस में लड़ते रहते बच्चे जानते पुरानी दुनिया खत्म होना ही. ಗಡಿ ಗಡಿ ಒಬ್ಬರು ಇನ್ನೊಬ್ಬರ ಜೊತೆ ಜಗಳ ಕಲಹ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಗೊತ್ತಾಗಿದೆ ಈ ಪ್ರಪಂಚ ಅಂತೂ ಸಮಾಪ್ತಿ ಆಗಲೇಬೇಕು. फिर हम अपने घर चले जाएंगे, अभी 84 का चक्र पूरा हुआ, सब इकट्ठे चले. ನಂತರ ನಾವೆಲ್ಲ ಮನೆಗೆ ಹೊರಟೋಗ್ತೀವಿ. ಈಗ 84 ಜನ್ಮದ ಚಕ್ರ ಪೂರ್ತಿ ಆಯ್ತಲ್ಲ, ಎಲ್ಲರೂ ಜೊತೆ ಜೊತೆಗೆ ಹೋಗ್ತೀವಿ. तुम्हारे में भी थोड़े हैं जिसको घड़ी घड़ी याद रहती है. ನಿಮ್ಮಲ್ಲೂ ಸಹ ಬಹಳ ಕಡಿಮೆ ಜನ ಇದ್ದಾರೆ ಯಾರಿಗೆ ಗಡಿ ಗಡಿ ನೆನಪು ಬರುತ್ತೆ. ड्रामा अनुसार चुस्त और सुस्त दोनों प्रकार के स्टूडेंट. चुस्त स्टूडेंट अच्छे मार्क्स से पास होते हैं. ಡ್ರಾಮಾ ಅನುಸಾರ ಆಕ್ಟಿವ್ ಆಗಿರುವಂತಹ ಮತ್ತೆ ಸುಸ್ತಾಗಿರುವ ಎರಡು ಪ್ರಕಾರದ ಸ್ಟೂಡೆಂಟ್ ಇದ್ದಾರೆ. ಆಕ್ಟಿವ್ ಆಗಿರುವ ಸ್ಟೂಡೆಂಟ್ಸು ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೊಂತಾರೆ. सुस्त जो होगा उनका तो सारा दिन लड़ना झगड़ना ही रहता, बाबा को याद नहीं करते. ಯಾರು ಸುಸ್ತಾಗಿರ್ತಾರೆ ಇಡೀ ದಿನ ಜಗಳ ಕಲಹದಲ್ಲಿ ಇರ್ತಾರೆ, ತಂದೆಯನ್ನ ನೆನಪೇ ಮಾಡೋದಿಲ್ಲ. सारा दिन मित्र संबंधी बहुत याद आते रहते, यहाँ तो सब कुछ भूल जाना हो. ಇಡೀ ದಿನ ಮಿತ್ರ ಸಂಬಂಧಿಗಳು ಬಹಳಷ್ಟು ಜನ ನೆನಪು ಬರ್ತಾ ಇರ್ತಾರೆ, ಇಲ್ಲಂತೂ ಎಲ್ಲವನ್ನ ಮರಿಬೇಕಲ್ಲ. अब आत्मा है ये शरीर रूपी धूम लटका हुआ है, हम कर्मातीत अवस्था को पालेंगे, फिर ये धूम छूट जाएगा. ನಾವು ಆತ್ಮ ಈ ದೇಹ ಅನ್ನುವ ಗೊಂಬೆಯನ್ನ ತಗಲಾಕೊಂಡಿದ್ದೀವಿ. ನಾವು ಕರ್ಮಾತೀತ ಸ್ಥಿತಿಯನ್ನ ಪಡೆದಾಗ ಈ ಒಂದು ಗೊಂಬೆಯಿಂದ ಬಿಡುಗಡೆ ಆಗ್ತೀವಿ. यही फिक्र है कर्मातीत अवस्था हो जाए तो शरीर खत्म हो जाए, हम क्षमा से शाम से सुंदर बन जाए, मेहनत तो करनी है ना. ಇದೇ ಒಂದು ಚಿಂತೆ ಇದೆ. ಕರ್ಮಾತೀತ ಸ್ಥಿತಿಯನ್ನ ಪಡೆದು ಈ ದೇಹವನ್ನ ಸಮಾಪ್ತಿ ಮಾಡಬೇಕು, ನಾವು ಶ್ಯಾಮನಿಂದ ಸುಂದರ ಆಗಬೇಕು. ಶ್ರಮ ಅಂತೂ ಮಾಡಲೇಬೇಕಲ್ಲ. प्रदर्शनी में भी देखो कितना मेहनत करते हैं. भोपाल महेंद्र ने कितना हिम्मत दिखाया, अकेला कितना मेहनत से प्रदर्शनी आदि करते हैं. ಪ್ರದರ್ಶನಿಯಲ್ಲಿ ನೋಡಿ ಎಷ್ಟು ಶ್ರಮ ಮಾಡ್ತಾರೆ. ಭೋಪಾಲ್ ಮಹೇಂದ್ರ ಅಣ್ಣ ಎಷ್ಟು ಧೈರ್ಯವನ್ನ ತೋರಿಸಿದ್ದಾರೆ. ಒಂಟಿಯಾಗಿ ಎಷ್ಟು ಶ್ರಮ ಮಾಡ್ತಾ ಪ್ರದರ್ಶನಿಯನ್ನ ಮಾಡ್ತಾರೆ. मेहनत का फल भी तो मिलेगा, एक ने किया कमाल किया, कितनों का कल्याण किया. ಶ್ರಮದ ಫಲ ಅಂತೂ ಸಿಕ್ಕೇ ಸಿಗತ್ತಲ್ಲ. ಒಬ್ಬರು ಮಾಡಿದ್ರು ಕಮಾಲ್ ಮಾಡಿದ್ರಲ್ಲ, ಎಷ್ಟು ಜನಗಳ ಕಲ್ಯಾಣವನ್ನ ಮಾಡಿದ್ದಾರೆ. मित्र संबंधियों आदि की मदद से कितना कमाल किया, कमाल है. मित्र संबंधियों को समझाते, ये पैसे आदि सब इस कार्य में लगाओ, रखकर क्या करेंगे, सेंटर भी खोला है हिम्मत से. ಮಿತ್ರ ಸಂಬಂಧಿಗಳ ಎಲ್ಲರ ಸಹಯೋಗದಿಂದ ಎಷ್ಟು ಕೆಲಸ ಮಾಡಿದ್ರು, ಆಶ್ಚರ್ಯ ಅಲ್ವಾ. ಮಿತ್ರ ಸಂಬಂಧಿಗಳಿಗೂ ತಿಳಿಸಿದರೆ ಈ ಹಣ ಇವೆಲ್ಲ ಏನ್ ಮಾಡ್ತೀರಾ, ಈ ಕಾರ್ಯದಲ್ಲಿ ತೊಡಗಿಸಿ ಇಟ್ಕೊಂಡೇನ್ ಮಾಡ್ತೀರಾ, ಸೆಂಟರ್ ಅನ್ನ ಓಪನ್ ಮಾಡಿ ಅಂದರೆ ಎಷ್ಟು ಧೈರ್ಯ ಇದೆ ಅಲ್ಲ. कितनों का भाग्य बनाया, ऐसे 5 साथ निकले तो कितना सर्विस हो सकता. ಎಷ್ಟು ಜನಗಳ ಭಾಗ್ಯವನ್ನ ಮಾಡಿದ್ರು. ಈ ರೀತಿ 5-7 ಜನ ಬಂದರೆ ಎಷ್ಟು ಸೇವೆ ಆಗುತ್ತಲ್ಲ. कोई कोई तो बहुत मनहूस होते, फिर समझाया जाता तकदीर में नहीं है. ಕೆಲವರಂತೂ ತುಂಬಾ ಕಂಜೂಸ್ ಆಗಿರ್ತಾರೆ, ತಿಳ್ಕೊಂಡಾಗತ್ತೆ ಇವರ ಅದೃಷ್ಟದಲ್ಲಿ ಇಲ್ಲ. समझते नहीं विनाश सामने खड़ा है, कुछ तो कर ले, अभी मनुष्य जो दान करेंगे ईश्वर अर्थ कुछ भी मिलेगा नहीं. ಅರ್ಥ ಮಾಡ್ಕೊಳ್ಳೋದಿಲ್ಲ, ವಿನಾಶ ಮುಂದಿದೆ ಏನಾದ್ರೂ ಮಾಡೋಣ ಅಂತ.
ಈಗ ಮನುಷ್ಯ ದಾನವನ್ನ ಮಾಡ್ತಾನೆ ಈಶ್ವರನ ಪ್ರತಿ, ಆದರೆ ಏನೂ ಸಿಗೋದಿಲ್ಲ. ईश्वर तो अभी आया है स्वर्ग की राजाई देने, दान पुण्य करने वालों को कुछ भी मिलेगा नहीं. ಈಶ್ವರ ಈಗ ಬಂದಿದ್ದಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ನೀಡೋದಕ್ಕೆ. ದಾನ ಪುಣ್ಯ ಮಾಡೋದ್ರಿಂದ ಏನು ಸಿಗಲ್ಲ. संगम पर जिन्होंने अपना तन मन धन सब सफल किया वो कर रहे हैं वो है तकदीरवान. ಸಂಗಮದಲ್ಲಿ ಯಾರೆಲ್ಲ ತಮ್ಮ ತನು ಮನ ಧನ ಎಲ್ಲವನ್ನ ಸಫಲ ಮಾಡಿಸಿದರೆ ಅವರಾಗಿದ್ದರೆ ಅದೃಷ್ಟವಂತರು. ಪರಂತು ತಕದೀರ್ ಮೇ ನಹೀ ಹೈ ತೋ ಸಮಜ್ತೆ ಹಿ ನಹೀ ಹೈ. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅರ್ಥನೇ ಮಾಡ್ಕೊಳ್ಳಲ್ಲ. तुम समझते वो भी ब्राह्मण है, हम भी ब्राह्मण है, हम है प्रजापिता ब्रह्म कुमार कुमार. इतने ढेर ब्राह्मण वो है कुक ವಂಶಾವಳಿ, तुम हो ಮುಖ ವಂಶ. ಈಗ ತಮಗೆ ಗೊತ್ತಾಗಿದೆ, ನಾವು ಬ್ರಾಹ್ಮಣರು, ಹೊರಗಡೆ ಇರೋರು ಬ್ರಾಹ್ಮಣರು, ನಾವು ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯಾಗಿದೆ. ಇಷ್ಟೆಲ್ಲ ಬ್ರಾಹ್ಮಣರಿದೆ, ಅವರು ದೈಹಿಕ ಬ್ರಾಹ್ಮಣರು, ನಾವು ಮುಖ ವಂಶಾವಳಿ ಆಗಿದ್ದೀವಿ. शिव जयंती संगम पर होता, अब स्वर्ग बनाने के लिए बाबा मंत्र देते मन्मनाभो. ಶಿವ ಜಯಂತಿ ಸಂಗಮದಲ್ಲೇ ಆಗುತ್ತೆ. ಈಗ ಸ್ವರ್ಗವನ್ನ ಮಾಡಕ್ಕೋಸ್ಕರ ಬಾಬಾ ಒಂದೇ ಮಂತ್ರವನ್ನ ಕೊಡ್ತಾರೆ, ಮನ್ಮನಾಭವ. मुझे याद करो तो तुम पवित्र दुनिया के मालिक बन जाए. ऐसे युक्ति से पर्चा छपाना चाहिए. ನೀವು ನನ್ನನ್ನ ನೆನಪು ಮಾಡಿದಾಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರ. ಈ ರೀತಿ ಯುಕ್ತಿಯಿಂದ ಪಾಂಪ್ಲೆಟ್ ಅನ್ನ ಪ್ರಿಂಟ್ ಮಾಡಿಸಬೇಕಾಗಿದೆ. दुनिया में मरते तो बहुत है, यहाँ भी कई मरते तो वहाँ पर्चा बांटने चाहिए. ಪ್ರಪಂಚದಲ್ಲಿ ಅನೇಕ ಜನ ದೇಹ ಬಿಡ್ತಾರೆ. ಎಲ್ಲಿ ದೇಹ ಬಿಡ್ತಾರೆ ಅಲ್ಲಿ ಪಾಂಪ್ಲೆಟ್ ಅನ್ನ ಹಂಚಿ. बाप जब आते हैं तभी पुरानी दुनिया का विनाश होता और उसके बाद स्वर्ग के द्वार खुलना ही है. ಬಾಬಾ ಯಾವಾಗ ಬರ್ತಾರೋ ಆಗ ಹಳೆ ಪ್ರಪಂಚದ ವಿನಾಶ ಆಗುತ್ತೆ. ಇದರ ನಂತರ ಸ್ವರ್ಗದ ಬಾಗಿಲು ತೆರೀಲಾಗುತ್ತೆ. अगर कोई सुखदाम चलना चाहे तो वो महामंत्र है मनमनाभो. ऐसा रसीला छपा हुआ पर्चा सबके पास. ಸುಖಧಾಮಕ್ಕೆ ಹೋಗ್ಬೇಕಂದ್ರೆ ಒಂದೇ ಒಂದು ಮಂತ್ರ ಮನ್ಮನಾಭ. ಈ ರೀತಿ ರಸಭರಿತವಾದಂತಹ ಪಾಂಪ್ಲೇಟು ಎಲ್ಲರ ಹತ್ತಿರ ಇರಬೇಕು. शमशान में भी बांट सकते हैं, बच्चों को सर्विस का शौक होना चाहिए. ಸ್ಮಶಾನದಲ್ಲೂ ಹಂಚಬಹುದು, ಮಕ್ಕಳಿಗೆ ಸೇವೆಯ ಆಸಕ್ತಿ ಇರಬೇಕು. सर्विस की युक्तियां तो बहुत बतलाते हैं, यह तो अच्छी रीति लिख देना चाहिए. ಸೇವೆಯ ಯುಕ್ತಿಗಳಂತೂ ಬಹಳಷ್ಟು ತಿಳಿಸಲಾಗುತ್ತೆ, ಇಲ್ಲಂತೂ ಚೆನ್ನಾಗಿ ಬರೆದಿಡಬೇಕು. एक ऑब्जेक्ट तो लिखा हुआ है, समझाने की बड़ी अच्छी युक्ति चाहिए. ಲಕ್ಷ್ಯ ಅಂತೂ ಬರೆದಿದ್ದಾರೆ, ತಿಳಿಸೋದಕ್ಕೆ ಬಹಳ ಒಳ್ಳೆ ಯುಕ್ತಿ ಅವಶ್ಯಕತೆ ಇದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. कर्मातीत अवस्था को प्राप्त करने के लिए इस शरीर रूपी धूम को भूल जाना चाहिए. ಕರ್ಮಾತೀತ ಸ್ಥಿತಿಯನ್ನ ಪಡೆಯಕ್ಕೋಸ್ಕರ ಈ ದೇಹ ಅನ್ನುವ ಗೊಂಬೆಯನ್ನ ಮರಿಬೇಕಾಗಿದೆ. एक बाप के सिवाय कोई मित्र संबंधी आदि याद ना आए ये मेहनत कर. ಒಬ್ಬ ತಂದೆ ಬಿಟ್ಟು ಬೇರೆ ಯಾವ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು, ಆ ರೀತಿ ಶ್ರಮವನ್ನ ಮಾಡಬೇಕಾಗಿದೆ. ಎರಡನೇದು, श्रीमत पर खुदाई खिदमतगार बनना. तन मन धन सब सफल कर अपनी ऊंची तकदीर बनानी. ಶ್ರೀಮತದಂತೆ ಭಗವಂತನ ಸೇವಕರಾಗಬೇಕು. ತಮ್ಮ ತನು ಮನ ಧನ ಎಲ್ಲವನ್ನ ಸಫಲ ಮಾಡಿ ಉನ್ನತವಾದ ಅದೃಷ್ಟವನ್ನ ತಯಾರು ಮಾಡ್ಕೋಬೇಕಾಗಿದೆ. वरदान. कर्म भोग रूपी परिस्थिति की आकर्षण को भी समाप्त करने वाले
ಸಂಪೂರ್ಣ ನಷ್ಟೋ ಮೋಹ ಭವ. ಕರ್ಮಭೋಗ ಅನ್ನುವ ಪರಿಸ್ಥಿತಿಯ ಆಕರ್ಷಣೆಯನ್ನು ಸಮಾಪ್ತಿ ಮಾಡುವಂತವರು ಸಂಪೂರ್ಣ ನಷ್ಟೋ मोह भव. अभी तक प्रकृति द्वारा बनी हुई परिस्थितिया अवस्था को अपनी तरह कुछ ना कुछ आकर्षित करती. ಇಲ್ಲಿಯವರೆಗೂ ಪ್ರಕೃತಿಯಿಂದ ತಯಾರಾದ ಪರಿಸ್ಥಿತಿಗಳು ಸ್ಥಿತಿಯ ಮೇಲೆ ಏನೋ ಒಂದು ಆಕರ್ಷಣೆಯನ್ನ ಮಾಡ್ತಾನೆ ಇರುತ್ತೆ. सबसे ज्यादा अपना देह का हिसाब किताब रहे हुए कर्म भोग के रूप में आने वाली परिस्थिति अपनी तरफ आकर्षित करती है. ಎಲ್ಲದಕ್ಕಿಂತ ಜಾಸ್ತಿ ದೇಹದ ಲೆಕ್ಕಾಚಾರ ಮಿಕ್ಕಿರುವಂತಹ ಕರ್ಮ ಭೋಗದ ರೂಪದಲ್ಲಿ ಪರಿಸ್ಥಿತಿಗಳು ತನ್ನ ಕಡೆ ಆಕರ್ಷಿತ ಮಾಡುತ್ತೆ. जब ये वे आकर्षण समाप्त हो जाए तब कहेंगे संपूर्ण नष्टो मोह. ಯಾವಾಗ ಈ ಎಲ್ಲ ಆಕರ್ಷಣೆಗಳು ಸಮಾಪ್ತಿ ಆಗ್ಬಿಡತ್ತೆ ಆಗ ತಿಳಿಸಲಾಗತ್ತೆ ಸಂಪೂರ್ಣ ನಷ್ಟೋ ಮೋಹ. कोई भी देह की व देह की दुनिया की परिस्थिति स्थिति को हिला ना सके, यही संपूर्ण स्टेज. ಯಾವುದೇ ದೇಹ ಮತ್ತು ದೇಹದ ಪ್ರಪಂಚದ ಪರಿಸ್ಥಿತಿಗಳು ಸ್ಥಿತಿಯನ್ನ ಅಲ್ಲಾಡಿಸಬಾರದು, ಇದೇ ಸಂಪೂರ್ಣ ಸ್ಥಿತಿಯಾಗಿದೆ. जब ऐसे स्टेज तक पहुंच जाएंगे तब सेकंड में अपने मास्टर सर्वशक्तिवान स्वरूप में सहस्थित हो जाए. ಯಾವಾಗ ಇಂಥ ಸ್ಥಿತಿಯಲ್ಲಿ ಬಂದು ಸೇರ್ತೀರಾ ಆಗ ಸೆಕೆಂಡಿನಲ್ಲಿ ತಾವು ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗ್ತೀರಾ. ಸ್ಲೋಗನ್ ಆಗಿದೆ. पवित्रता का व्रत सबसे श्रेष्ठ सत्यनारायण का व्रत है, इसमें ही अतीन्द्रिय सुख समाया है. ಪವಿತ್ರತೆಯ ವ್ರತ ಎಲ್ಲದಕ್ಕಿಂತ ಶ್ರೇಷ್ಠ ಸತ್ಯನಾರಾಯಣ ವ್ರತ ಆಗಿದೆ, ಇದರಲ್ಲೇ ಅತೀಂದ್ರಿಯ ಸುಖ ಅಡಗಿದೆ. अपनी शक्तिशाली मनसा द्वारा सकाश देने की सेवा करो. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮುಖಾಂತರ ಸಕಾಶವನ್ನ ನೀಡುವ ಸೇವೆ ಮಾಡಿ. मनसा सेवा बेहद की सेवा, जितना आप मनसा से वाणी से स्वयं सैंपल बनेंगे तो सैंपल को देख के स्वतः ही आकर्षित हो. ಮನಸ ಸೇವೆ ಅನಂತವಾದ ಸೇವೆಯಾಗಿದೆ. ಎಷ್ಟು ತಾವು ಮನಸ್ಸಿನಿಂದ ವಾಚಾಯಿಂದ ಸ್ವಯಂ ಸ್ಯಾಂಪಲ್ ಆಗ್ತೀರಾ, ಈ ಸ್ಯಾಂಪಲ್ ಅನ್ನ ನೋಡಿ ಸ್ವಯಂ स्वतः आकर्षितराಗ್ತಾರೆ. कोई भी स्थूल कार्य करते हुए मनसा द्वारा वाइब्रेशन फैलाने की सेवा करो. ಯಾವುದೇ ಸ್ಥೂಲ ಕಾರ್ಯವನ್ನ ಮಾಡ್ತಿದ್ರೂ ಸಹ ಮನಸ್ಸಿನಿಂದ ವೈಬ್ರೇಷನ್ ಅನ್ನ ಹರಡುವ ಸೇವೆ ಮಾಡಿ. जैसे कोई बिजनेसमैन है तो स्वप्न में भी अपना बिजनेस देखता है, ऐसे आपका काम है विश्व कल्याण कर. ಯಾವ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅವರಿಗೆ ಸ್ವಪ್ನದಲ್ಲೂ ಬಿಸ್ನೆಸ್ಸೇ ಕಾಣಿಸುತ್ತೆ, ಆ ರೀತಿ ತಮ್ಮ ಕೆಲಸ ಆಗಿದೆ ವಿಶ್ವ ಕಲ್ಯಾಣ. यही आपका ऑक्यूपेशन है, इस ऑक्यूपेशन को स्मृति में रख सदा सेवा में बिजी रहो. ಇದೇ ನಿಮ್ಮ ಕರ್ತವ್ಯ ಆಗಿದೆ. ಈ ಒಂದು ಕರ್ತವ್ಯವನ್ನ ಸ್ಮೃತಿಯಲ್ಲಿ ಇಟ್ಕೊಂಡು ಸದಾ ಸೇವೆಯಲ್ಲಿ ತೊಡಗಿರಿ. ಓಂ ಶಾಂತಿ. ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆಯನು
ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು. ಈ ಲೋಕದೊಳು ಇರುತಿಹ ಆತ್ಮರು ನಿನ್ನಯ ಶ್ರೇಷ್ಠ ಚರಿತ್ರೆಯನು ಓ ಬ್ರಹ್ಮ ಬಾಬಾ ಎಂದು ಬಣ್ಣಿಸಲ ಸಾಧ್ಯವು. ಸಾಗರನ ಬಿಂದಿಗೆಯಲ್ಲಿ ಹೇಗೆ ತುಂಬಿಸಲಿ, ಸೂರ್ಯನ ದೀಪದಿ ಹೇಗೆ ನಾ ತೋರಲಿ. ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ, ನಿನ್ನಂತೆ ಜಗದಲ್ಲಿ ಬೇರೊಬ್ಬರಿಲ್ಲ. ಮಹಿಮೆಯ ಗೀತೆಯ ಎಂತು ನಾ ಹಾಡಲಿ. ಗುಣಭಂಡಾರಿಯು ನೀನು ಬಾಬಾ, ಗುಣಭಂಡಾರಿಯು ನೀನು ಬಾಬಾ. ಹೇಗೆ ಬಣ್ಣಿಸಲಿ ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು. ನಿನಗೆ ಸಮಾನರು ಇಲ್ಲವೋ ಜಗದಿ, ಶ್ರೇಷ್ಠ ಮಹಾತ್ಮನು ನೀನೇ ಲೋಕದಿ. ಭುವಿಯಲ್ಲಿ ಸ್ವರ್ಗವ ಇಳಿಸಿಹೆ ನೀನು, ಭುವಿಯಲ್ಲಿ ಸ್ವರ್ಗವ ಇಳಿಸಿಹೆ ನೀನು. ನಿನ್ನಯ ನಾಮವು ನೆಲೆಸಿಹುದು ಮನದಲ್ಲಿ. ನಿನ್ನಯ ಉದಾರ ಮನಸ್ಸಿಗೆ ಬಾಬಾ, ನಿನ್ನಯ ಉದಾರ ಮನಸ್ಸಿಗೆ ಬಾಬಾ. ಪಾರವ ಕಾಣೆನು ನಾ ಗಿಡ ಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು. ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆಯನು, ಬರೆಯಲು ತಂದೆಯ ಮಹಿಮೆಯನು, ಬರೆಯಲು ತಂದೆಯ ಮಹಿಮೆಯನು, ಬರೆಯಲು ತಂದೆಯ ಮಹಿಮೆಯನು.
ನನ್ನ ಭಾಗ್ಯದ ತಾರೆಯು ಬೆಳಗುತ್ತಿದೆ, ಜೀವನ ಜೋಳಿಗೆ ತುಂಬುತ್ತಿದೆ. ಬಿರುಗಾಳಿಯೇ ಬಂದರು ಜೀವನದೇ, ಬಿರುಗಾಳಿಯೇ ಬಂದರು ಜೀವನದೇ, ಮನ ದೀಪವು ನೊಂದದು ಎಂದೆಂದಿಗೂ, ಮನ ದೀಪವು ನೊಂದದು ಎಂದೆಂದಿಗೂ. ಬಾಬಾ 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 ಬಾಬಾ, ನಾನೆಂದು ಬಣ್ಣಿಸಲಿ ನಿನ್ನಿಂದ ಪಡೆದಿಯ ಉಪಕಾರ. ಬಾಬಾ 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 ಬಾಬಾ. ಅಲೆದಾಡುತ್ತ ಅರಸುವ ಆತ್ಮರ, ಅಲೆದಾಡುತ್ತ ಅರಸುವ ಆತ್ಮರ, ನಿನ್ನ ಬಳಿಗೆ ನಾನು ಕರೆತರುವೆ. ನಿನ್ನ ಸತ್ಯ ಜ್ಞಾನದ ರತ್ನವನ್ನು ನೀಡುತ್ತ ಭಾಗ್ಯವ ಬೆಳಗಿಸುವೆ. ನಿನ್ನುಪಕಾರವ ಎಂದೆಂದೂ, ನಿನ್ನುಪಕಾರವ ಎಂದೆಂದೂ ಬಾಬಾ ಮನದಿ ನೆನೆವರು ಸೋದರರು, ಬಾಬಾ ಮನದಿ ನೆನೆವರು ಸೋದರರು. ಬಾಬಾ ಬಾಬಾ ಬಾಬಾ, ನಾನೆಂದು ಬಣ್ಣಿಸಲಿ ನಿನ್ನಿಂದ ಪಡೆದಿಯ ಉಪಕಾರ. ಬಾಬಾ ಬಾಬಾ, ಜೀವನ ಸಂತಸ ತುಂಬಿಹುದು, ಜೀವನ ಸಂತಸ ತುಂಬಿಹುದು, ಮನ ಶಾಂತಿ ಗೀತೆಯ ಹಾಡುವುದು, ಮನ ಶಾಂತಿ ಗೀತೆಯ ಹಾಡುವುದು. ಬಾಬಾ 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 ಬಾಬಾ. ಬಾಬಾ ಬಾಬಾ, ನೀ ನಿರಹಂಕಾರಿ. ಬಾಬಾ ಪ್ರಿಯ ಬಾಬಾ, ನೀ ನಿರಹಂಕಾರಿ. ಬಾಬಾ ಪ್ರಿಯ ಬಾಬಾ, ನೀ ನಿರಹಂಕಾರಿ. ಮಕ್ಕಳಿಗೆ ವಂದನೆ ಸಲ್ಲಿಸಿದೆ, ಜಗವೆಲ್ಲವೂ ಸ್ಮರಿಸುತ್ತಿದೆ. ಮಕ್ಕಳಿಗೆ ವಂದನೆ ಸಲ್ಲಿಸಿದೆ, ಜಗವೆಲ್ಲವೂ ಸ್ಮರಿಸುತ್ತಿದೆ. ನೀ ಮಕ್ಕಳ ಸ್ಮರಣೆಯ ಮಾಡುತ್ತಿದೆ, ನೀ ಮಕ್ಕಳ ಸ್ಮರಣೆಯ ಮಾಡುತ್ತಿದೆ.
ಹರಿಸಿರಿ ಸರ್ವರ ತುಂಬಿದ ಮನದಿ, ಹರಿಸಿರಿ ಸರ್ವರ ಕಲ್ಯಾಣವಾಗಲಿ, ಸುಖವನ್ನು ಪಡೆಯಲಿ, ಮನದಾಶೀರ್ವಾದ ಪಡೆದಿಗ ಆತ್ಮನು, ಮನದಾಶೀರ್ವಾದ ಪಡೆದಿಗ ಆತ್ಮನು, ನಿಶ್ಚಿಂತ ಜೀವನಕ್ಕೆಂದೆಂದು ಪಾತ್ರನು. ತುಂಬಿದ ಮನದಿ ಹರಿಸಿರಿ ಸರ್ವರ ತುಂಬಿದ ಮನದಿ, ಹರಿಸಿರಿ ಸರ್ವರ ಕಲ್ಯಾಣವಾಗಲಿ, ಸುಖವನ್ನು ಪಡೆಯಲಿ, ಮನದಾಶೀರ್ವಾದ ಪಡೆದಿಗ ಆತ್ಮನು, ಮನದಾಶೀರ್ವಾದ ಪಡೆದಿಗ ಆತ್ಮನು, ನಿಶ್ಚಿಂತ ಜೀವನಕ್ಕೆಂದೆಂದು ಪಾತ್ರನು. ತುಂಬಿದ ಮನದಿ ಹರಿಸಿರಿ ಸರ್ವರ ತುಂಬಿದ ಮನದಿ, ಹರಿಸಿರಿ ಸರ್ವರ ಕಲ್ಯಾಣವಾಗಲಿ, ಸುಖವನ್ನು ಪಡೆಯಲಿ. ಆಶೀರ್ವಾದದ ಸಹಯೋಗದಿಂದ ಜೀವನದ ಬಿರುಗಾಳಿಯು ಅಂತ್ಯ, ಆಶೀರ್ವಾದದ ಸಹಯೋಗದಿಂದ ಜೀವನದ ಬಿರುಗಾಳಿಯು ಅಂತ್ಯ, ಎಲ್ಲೇ ಇರಲಿ ಹೇಗೆ ಇರಲಿ ಆಶೀರ್ವಾದದ ರಕ್ಷಣೆಯುವುದು, ಆಶೀರ್ವಾದದ ಒಲವು ಅಪಾರ, ಆಶೀರ್ವಾದದ ಒಲವು ಅಪಾರ, ಸಂಭವ ಸಂಭವಿ ಇದು ಚಮತ್ಕಾರ. ತುಂಬಿದ ಮನದಿ ಹರಿಸಿರಿ ಸರ್ವರ ತುಂಬಿದ ಮನದಿ, ಹರಿಸಿರಿ ಸರ್ವರ ಕಲ್ಯಾಣವಾಗಲಿ, ಸುಖವನ್ನು ಪಡೆಯಲಿ.